ಬರುತ್ತಾ ಬರತ್ ಕಕ್ಕ ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಹೇಳು ಗುರು ಬ್ರಹ್ಮ ಸರ್ಕಲ್ ಇದು ಎಕ್ಸಾಕ್ಟ್ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ರೇಣು ಪೊಲೀಸ್ ಪಾಟೀಲ್ ಯೂಟ್ಯೂಬ್ ಚಾನಲ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇದು ಸೋಮವಾರ ಬ್ಲಾಗ್ ಆಗಿರುತ್ತೆ. ಇವತ್ತು ತುಂಬ ಕೆಲಸ ಇದೆ, ಏನು ಮಾಡಬೇಕು ಏನಾಗುತ್ತೋ ಗೊತ್ತಿಲ್ಲ. ನಿನ್ನೆ ಸಂಡೇ ಇತ್ತಲ್ವ, ಸೊ ಹಾಗಾಗಿ ನಮ್ಮ ಹಸ್ಬೆಂಡ್ ಹೋಗಿ ಗ್ರಾಸರಿ ಎಲ್ಲ ತಂದಿದ್ದಾರೆ. ಅದೆಲ್ಲ ಬಾಕ್ಸ್ಗೆಲ್ಲ ಫಿಲ್ ಮಾಡಬೇಕು. ಮತ್ತು ನಮ್ಮ ಲಕ್ಕಿಗೆ ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡಬೇಕು, ಮತ್ತು ಶೇಂಗಾದೊಳಗೆ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ಯಾವ ಕೆಲಸ ಆಗುತ್ತೋ ಗೊತ್ತಿಲ್ಲ, ಮಾಡೋಣ. ಶೇಂಗಾದೊಳಗೆನ ನಾವು ವರ್ಷನೂ ಮಾಡ್ತೀನಿ. ಸೊ ಈ ವರ್ಷನೂ ಮಾಡಬೇಕು. ತಂದಿದ್ದಾರೆ ಶೇಂಗಾ ಎಲ್ಲ, ಸೊ ಮಾಡಬೇಕು ಅದನ್ನು. ಮತ್ತು ಡ್ರೈ ಫ್ರೂಟ್ಸು ಪೌಡ್ರ್ ಕೂಡ ಮನೆಯಲ್ಲೇ ಮಾಡ್ತೀನಲ್ವ, ಅದು ಮಂತ್ಲಿ ಮಾಡ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಮಾತ್ರ. ಮಕ್ಕಳಿಗೆ ಹಾಲಿನ ಜೊತೆ ಹಾಕ್ಕೊಡ್ಬೋದು, ಅಥವಾ ಸ್ವೀಟು ಅವಲಕ್ಕಿ ಮಾಡ್ತೀವಲ್ಲ ಆವಾಗಾದರೂ ಹಾಕ್ಬೋದು. ಸೊ ಅದಕ್ಕೋಸ್ಕರ ನಾನು ಮನೇಲಿ ರೆಡಿ ಮಾಡ್ಕೊತೀನಿ. ಬೇರೆ ಕಡೆ ಅಂದರೆ ಅಂಗಡಿಯಲ್ಲೆಲ್ಲ ತಂದರೆ ಚೆನ್ನಾಗಿರಲ್ಲ. ಹಾರ್ಲಿಕ್ಸು ಅಥವಾ ಬೇರೆ ಯಾವುದೋ ಪೌಡ್ರ್ ತಂದರೂ ಅದು ಹಾಕ್ಕೊಡೋದ್ಕಿಂತ ಮನೇಲೇ ಮಾಡಿ ಎಲ್ಲ ಥರನೂ ಯೂಸ್ ಮಾಡ್ಬೋದು ಆ ಪೌಡರು. ಸೊ ಹಾಗಾಗಿ ನಾನು ಮನೇಲೇ ಮಾಡ್ಕೊತೀನಿ. ನನಗೆ ಎಷ್ಟು ಬೇಕು ಕ್ವಾಂಟಿಟಿ, ಸ್ವಲ್ಪ ಕ್ವಾಂಟಿಟಿ ಹಾಕಿನೇ ಮಾಡ್ತೀನಿ. 1 ಮಂತ್ಗೆ ಆಗೋಷ್ಟು, 6 ಮಂತ್ಗೆ ಆಗೋಷ್ಟು, ಅಥವಾ 1 ಇಯರ್ ಆಗೋಷ್ಟು, ಅಥವಾ 3 ಮಂತ್ಗೆ ಆಗೋಷ್ಟು ಎಲ್ಲ ಮಾಡಲ್ಲ. ಸ್ವಲ್ಪನೇ ಮಾಡ್ಕೊಳ್ತೀನಿ ನಾನು. ಪೌಡರ್ ತಂದು ಹಾಕ್ಕೊಳ್ಳೋದ್ಕಿಂತ ಈ ಥರ ಮನೇಲೇ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಟ್ರೈ ಮಾಡಿ ನೋಡಿ, ಮನೇಲೇ ಹಾಕಿ ಮಾಡಿ. ಇವಾಗೆಲ್ಲ ತಾಯಂದಿರು ಆಲ್ಮೋಸ್ಟ್ ಮನೇಲೇ ಮಾಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ. ನಾನೇ ಸ್ಪೆಷಲಾಗಿ ಹೇಳ್ತಾ ಇದ್ದೀನಿ ಅಂತ ನೀವೇನೋ ಅಂದ್ಕೊಳಕ್ಕೂ ಹೋಗಬೇಡಿ. ಯಾರಾದರೂ ಗೊತ್ತಿಲ್ಲದೆ ಇರೋರು ಕೂಡ ನೋಡಿ ಮಾಡ್ಕೋಬೋದಲ್ಲ. ಸೊ ಅಥವಾ ಈ ಥರ ತಿಳ್ಕೊಂಡು ಮಾಡ್ಕೋಬೋದು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ನಮ್ಮದು ಡೈಲಿ ರೊಟೀನ್ ಇದ್ದೇ ಇರುತ್ತಲ್ವ, ಜೇನುತುಪ್ಪ ಹಾಕ್ಕೊಂಡು ಬಿಸಿನೀರಿಗೆ ಕುಡಿಯೋದು. ಸೊ ಹಾಗಾಗಿ ಅದೇ ಥರ ಮಾಡಿ ಕುಡಿತಾ ಇದ್ದೆ. ಇವತ್ತೇನಾಯಿತು ಅಂದರೆ, ಮಾರ್ನಿಂಗ್ ನಮ್ಮ ಹಸ್ಬೆಂಡ್ಗೆ ಬಿಸಿನೀರು ಜೊತೆ ಜೇನುತುಪ್ಪ ಹಾಕೋಣ ಅಂಥೇಳಿ ಗ್ರೋಸರಿ ಅದರೊಳಗೆ ನೋಡ್ತಾ ಇದ್ದೆ. ಜೇನುತುಪ್ಪ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಅದು ಮುಂದೆನೇ ಇದೆ, ಬಟ್ ಅದು ನನಗೆ ಶಾಂಪು ಥರ ಕಾಣಿಸ್ತಾ ಇದೆ. ಅದು ಶಾಂಪು ಅಂತ ಅಂದ್ಕೊಂಡು ನಾನು ಹಾಗೆ ಬಿಟ್ಟಿದ್ದೀನಿ. ನೋಡಿದ್ರೆ ಅದು ಜೇನುತುಪ್ಪ. ನಿಮಗೂ ಈ ಥರ ಯಾರಿಗಾದ್ರೂ ಕನ್ಫ್ಯೂಸ್ ಆಗಿದೆಯಾ? ಹಾಗಿದ್ರೆ ಕಮೆಂಟ್ ಮಾಡಿ ನೋಡೋಣ. ಗ್ರೋಸರಿ ಎಲ್ಲ ಬಾಕ್ಸ್ ಎಲ್ಲ ಹಾಕೋಣ ಅಂತೇಳಿ ಬಂದಿದ್ದೀನಿ. ಇನ್ನು ಹಾಕ್ತಾಯಿದ್ದೀನಿ. ಬಾಕ್ಸ್ ಎಲ್ಲ ಎಲ್ಲ ಖಾಲಿ ಆಗಿತ್ತು. ಸೊ ಎಲ್ಲ ಖಾಲಿ ಆಗಿರೋದನ್ನೇ ಹಾಗೆ ಎಲ್ಲ ಹಾಕ್ತಾಯಿದ್ದೀನಿ. ಮಂತ್ಲಿ ಗ್ರೋಸರಿ ಇನ್ನೂ ಜಾಸ್ತಿ ತರೋಲ್ಲ ನಾವು. ಮನೆಯಿಂದನೇ ಜಾಸ್ತಿ ಅಕ್ಕಿ ಅಥವಾ ಬೇಳೆ, ಖಾರ ಮತ್ತು ಕಾಳು ಏನಾದರೂ ಇದ್ದರೆ ಕಾಳು ಅಥವಾ ಉದ್ದಿನಬೇಳೆ ಈ ಥರದ್ದೆಲ್ಲ ಮನೆಯಿಂದನೇ ತೊಗೊಂಡ್ಬರ್ತೀವಿ ಊರಿಂದ. ಸೊ ಹಾಗಾಗಿ ನಾವಿಲ್ಲಿ ಏನಿದ್ರು ಟಿಫನ್ಗೆ ತೊಗೋತೀವಿ. ಮತ್ತು ನಮ್ಮ ಲಕ್ಕಿಗೆ ಅಥವಾ ಡ್ರೈ ಫ್ರೂಟ್ಸು ಪೌಡ್ರ್ ಮಾಡೋಕ್ಕೋಸ್ಕರ ಡ್ರೈ ಫ್ರೂಟ್ಸ್ ಆಗಲಿ ಅಥವಾ ಬೇರೆ ಅವನಿಗೆ ತಿನ್ನೋ ಐಟಮು, ಈಗ ಅಂಗಡಿ ಏನಾದರೂ ಹಾಲು ತರೋಕ್ಕೇನಾದರೂ ಹೋದರೆ ಅಲ್ಲಿ ಅವ್ನಿಗೆ ಏನಾದರೂ ಕೊಡಿಸ್ಲೇಬೇಕು. ಸೊ ಹಾಗಾಗಿ ಅಲ್ಲಿ ಅಂಗಡೀಲಿ ಏನು ಬೇಕಾಗಿರೋದು ತೊಗೊಳ್ತಾ ಇರ್ತಾನೆ. ಸುಮ್ಮನೆ ಅಲ್ಲಿ ಕುರ್ಕುರೆ ಅದು ಇದು ತೊಗೊಳೋದ್ಕಿಂತ ಮನೇಲಿ ಏನಾದರೂ ತಂದಿಟ್ಟಿರ್ತಾರೆ ಅವರು ತಿನ್ನೋಕ್ಕೋಸ್ಕರ, ಅದನ್ನು ಮಾತ್ರ ಕೊಡ್ತೀನಿ ನಾನು. ಸೊ ಅವನಿಗೋಸ್ಕರ ಖರ್ಚಾಗುತ್ತೆ ಸ್ವಲ್ಪ. ಅದು ಬಿಟ್ಟರೆ ಇನ್ನೇನು ಟಿಫನ್ಗೋಸ್ಕರ ರವೆ ಇಲ್ಲ ಮಾಮೂಲಿ ಇದ್ದೇ ಇರುತ್ತಲ್ಲ, ರವೆ, ಅವಲಕ್ಕಿ ಮತ್ತು ಶೇಂಗಾ ಇವೆಲ್ಲ ತೊಗೊಳ್ಳೇಬೇಕು. ಸೊ ಅದಕ್ಕೋಸ್ಕರ ತೊಗೊಳ್ತೀವಿ. ಎಲ್ಲ ಸೇರಿ ನಮಗೇನಿದ್ರು ಒಂದು 2,500 3,000 ಅಷ್ಟೇ ಆಗೋದು. ನಿಮಗೂ ಅಷ್ಟೇ, ಯಾರಿಗೆಲ್ಲ ಇಷ್ಟೇ ಖರ್ಚಾಗುತ್ತೆ ಅವ್ರು ನೋಡೋಣ ಕಮೆಂಟ್ ಮಾಡಿ ಅಷ್ಟೇ, ಓಕೆನಾ? ಮತ್ತು ನಮಗಿಷ್ಟೆಲ್ಲ ಖರ್ಚು ಜಾಸ್ತಿ ಆಗುತ್ತೆ, ನೀವೇನಾದರೂ ಕೊಡ್ತೀರಾ ಅಂತ ಯಾರು ಕೇಳೋಕ್ಕೆ ಹೋಗಬೇಡಿ ಪ್ಲೀಸ್. ನಾನು ಜಸ್ಟ್ ಕ್ಯೂರಿಯಾಸಿಟಿಗೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಉದ್ದಿನಬೇಳೆ ಊರಿಗೆ ಹೋದಾಗ ತೊಗೊಂಡು ಬಂದಿದ್ವಿ, ಮತ್ತು ಖಾಲಿಯಾಗಿತ್ತು. ಮತ್ತು ಯಾವಾಗ ಊರಿಗೆ ಹೋಗ್ತೀವಿ ಅವಾಗ ತೊಗೊಂಡು ಬರಬೇಕು. ಆಲ್ಮೋಸ್ಟ್ ಊರಿಗೆ ಯಾವಾಗಲೂ ನಾವು 3 ಮಂತ್ಸ್ ಇದ್ದಾಗ ಅಥವಾ 6 ಮಂತ್ ಒಳಗಡೆನೇ ಹೋಗ್ತಾ ಇರ್ತೀವಿ. ಅಕ್ಕಿ ಅಂತೂ ನಮಗೆ ಒಂದು ಸರಿ ಹಾಕ್ಕೊಂಡು ಬಂದರೆ 6 ಮಂತ್ವರೆಗೂ ಬರುತ್ತೆ. ನಾವು 6 ಮಂತ್ ಒಳಗಡೆನೇ ಹೋಗಿರ್ತೀವಿ ಕೆಲವೊಂದು ಟೈಮು. ಸೊ ಹಾಗಾಗಿ ಅಕ್ಕಿ ನಾವು ಹೊರಗಡೆ ತೊಗೊಳ್ಳೋ ಅಂಥ ಸಿಚುವೇಶನ್ ಬರಲ್ಲ. ಬಾಸುಮತಿ ರೈಸ್ ಮಾತ್ರ ನಾವು ಡಿಮಾರ್ಟಲ್ಲಿ ತೊಗೊಂಡು ಬರ್ತೀವಿ. ಸ್ವಲ್ಪ ಅದು 1 kg ಅಷ್ಟೇ. ಈ ಸರಿ ನಮ್ಮ ಹಸ್ಬೆಂಡು 2.5 kg ಕಡಲೆಬೀಜ ತೊಗೊಂಡು ಬಂದಿದ್ದಾರೆ. ಏನಕ್ಕೆ ಅಂತ ಕೇಳಿದ್ರೆ, ಶೇಂಗಾದೊಳಗೆ ಮಾಡೋಕ್ಕೆ ಅಂತ ಹೇಳಿದ್ರು. ನಾನು ಶೇಂಗಾದೊಳಗೆ ಮಾಡೋದು ಈ ಸರಿ ತಪ್ಪುತ್ತೆ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮ ಚಿಕ್ಕತ್ತೆ ಕಳಿಸಿದ್ರು ಶೇಂಗಾ ಹೋಳ್ಗೆ ಮಾಡಿ, ನಮ್ಮ ಭರತನ ಕೂಡ ಕಟ್ ಕಳಿಸಿದ್ರು. ಸೊ ಅವರೆಲ್ಲ ತಿಂದಿದ್ದಾರಲ್ಲ, ಮತ್ತು ಇನ್ನೇನಕ್ಕೆ ಶೇಂಗಾದ ಹೋಳ್ಗೆ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಹಸ್ಬೆಂಡ್ ಬಿಡಬೇಕಲ್ಲ,
ವರ್ಷ ಮಾಡ್ತಾ ಇದ್ದೆ. ಈ ವರ್ಷ ನಮ್ಮ ಅತ್ತೆ ಕಳಿಸಿದ್ರಲ್ವಾ, ಸೊ ಹಾಗಾಗಿ ಅಷ್ಟೇ ಸಾಕು ಅಂತ ಅನ್ಕೊಂಡು ನಾ ಖುಷಿ ಪಟ್ಟಿದ್ದೆ. ನಮ್ಮ ಹಸ್ಬೆಂಡ್ ಬಿಡಲಿಲ್ಲ. ಮಾಡು, ನಾ ಕಂಪ್ನಿಗೆ ತೊಗೊಂಡೋಗ್ಬೇಕು ಅಂತೇಳಿ ಈಗ ಮಾಡಕ್ಕೆ ಹೇಳಿದ್ದಾರೆ. ಇವಾಗ ನಾಳೆ ಅಥವಾ ಇವತ್ತು ಗೊತ್ತಿಲ್ಲ ಯಾವಾಗಾಗುತ್ತೋ ಮಾಡಿ ಕೊಡ್ಬೇಕು ಅವ್ರಿಗೆ. ಈ ಕಾಳು ಏನಿದೆಯಲ್ಲ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಎಲ್ಲ ಮಿಕ್ಸ್ ಇದೆ. ಸೊ ಇವಾಗ ಮಾಡಬೇಕು ಅಂತೇಳಿ ತೊಗೊಂಡ್ಬಂದಿದ್ದಾರೆ. ನೋಡೋಣ ಮಾಡಬೇಕು, ಹೇಗಾಗುತ್ತೆ ಗೊತ್ತಿಲ್ಲ. ಮೊದಲು ಒಂದು ಟೈಮ್ ತೊಗೊಂಡು ಬಂದಿದ್ವಿ. ಅದ್ರಲ್ಲಿ ಕಾಳಲ್ಲಿ ಒಂದು 10 ಥರ ಕಾಳಿತ್ತು, ಮಿಕ್ಸ್ ಇತ್ತು. ಬಟ್ ಅಂದರೆ ಜಾಸ್ತಿ ಅಂದರೆ ಉದ್ದಿನಬೇಳೆ ಇತ್ತು. ಅದು ದೋಸೆಗೆ ಎಲ್ಲ ನಡೀತಿತ್ತು. ಬಟ್ ಏನಾದರೂ ಕಾಳು ಪಲ್ಯ ಏನೋ ಆ ಥರ ಮಾಡೋಕ್ಕಾಗ್ತಿರ್ಲಿಲ್ಲ. ಬಟ್ ಇದರಲ್ಲಿ 3 ಐಟಮ್ ಇದೆ. ನೋಡ್ಬೇಕು ಏನಾಗುತ್ತೆ, ಚೆನ್ನಾಗಾಗುತ್ತೋ ಇಲ್ಲೋ ಗೊತ್ತಿಲ್ಲ. ನಾನು ಬೆಲ್ಲ ತಂದ ತಕ್ಷಣ ಫಸ್ಟ್ ಮಾಡೋದೇ ಈ ಕೆಲಸ. ಚೆನ್ನಾಗೆಲ್ಲ ಸಣ್ಣ ಮಾಡ್ಕೊಂಡು ಇಟ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ. ಇಲ್ಲದೇ ಇದ್ದರೆ ಅದು ದೊಡ್ಡದಾಗಿ ಹಂಗೆ ಇದ್ದರೆ ಅರ್ಜೆಂಟಿಗೆ ತೊಗೊಳಕ್ಕಾಗಲ್ಲ. ನಮ್ಮ ಹಸ್ಬೆಂಡು ಕೂಡ ಕೇಳ್ತಾ ಇರ್ತಾರೆ. ಅವರು ತಿನ್ನೋಕ್ಕೋಸ್ಕರ ಅವರು ಕೇಳ್ತಾ ಇರ್ತಾರೆ, ಈ ಥರ ಮಾಡಿ ಇಟ್ಕೊಂಡ್ರೆ ಕೊಡ್ಬೋದು ಅಂತ. ಏನು ಮಾಡಿ ಮ್ಯಾಗೋ ಮ್ಯಾಗೋ ಅಲ್ಲ. ನಾವು ಮ್ಯಾಗಿ ನೂಡಲ್ಸ್ ಜಾಸ್ತಿ ತೊಗೊಂಡು ಬರಲ್ಲ. ಯಾವಾಗೋ ಒಂದು ಟೈಮ್ ತೊಗೊಂಡು ಬರ್ತಾರೆ. ಬಟ್ ಈ ಟೈಮ್ ತೊಗೊಂಡು ಬಂದಿದ್ರು. ಅವ್ರ ಚಿಕ್ಕಪ್ಪನ ಮಗನೂ ಬಂದಿದ್ರು. ಅವನಿಗೂ ಮಾಡಿಕೊಟ್ರಾಗುತ್ತೆ, ಮತ್ತು ಅವರು ಈವ್ನಿಂಗ್ ಸ್ನ್ಯಾಕ್ಸ್ ಕೇಳ್ತಿರ್ತಾರೆ. ಸೊ ನಮಗೂ ಆಗುತ್ತೆ ಅಂತೇಳಿ ಅವರೇ ತೊಗೊಂಡು ಬಂದಿದ್ರು. ನಮ್ಮ ಆವಿಷ್ಕರಿಗೆ ಮ್ಯಾಗಿ ಇಷ್ಟ. ಖಾರ ಮಾಡಿದ್ರೆ ತಿನ್ನಲ್ಲ ಅವನು. ನಾವು ಯಾವಾಗಲೂ ತರಲ್ವಲ್ಲ, ಇವಾಗ ಟೈಮ್ ತೊಗೊಂಡು ಬಂದಿದ್ರು. ಸೊ ಅವನು ತಿನ್ನಬೇಕು ಅಂತೇಳಿ ಮ್ಯಾಗಿ ಮಾಡು ಅಂತ ಹೇಳ್ತಾ ಇದ್ದ. ನಮ್ಮ ಮನೆಗೆ ನಮ್ಮ ಅತ್ತೆ ಅಥವಾ ನಮ್ಮಮ್ಮ ಬಂದಾಗ ಮಾತ್ರ ನಾವು ತೊಗೊಂಡು ಬರ್ತೀವಿ. ಅವ್ರಿಗೆ ಊರಲ್ಲೆಲ್ಲ ಅದು ತಿನ್ನಲ್ವಲ್ಲ. ಸೊ ಇಲ್ಲಿಗೆ ಬಂದಾಗ ಮಾಡಿಕೊಡ್ತೀನಿ, ಅವ್ರಿಗೂ ಇಷ್ಟ ಆಗುತ್ತೆ. ಸೊ ಅವಾಗ ಮಾತ್ರ ಅವರು ತೊಗೊಂಡು ಬರೋದು. ಅವಾಗ ತೊಗೊಂಡು ಬಂದಾಗ ಮಾತ್ರ ಮಾಡ್ತೀನಿ. ಬಟ್ ಬಿಟ್ಟರೆ ಯಾವಾಗೋ ಒಂದು ಟೈಮು, ತುಂಬ ರೇರ್ ತೊಗೊಂಡು ಬರೋದು. ಈ ಸರಿ ತೊಗೊಂಡು ಬಂದಿದ್ದಾರೆ. ಈಗ ಮ್ಯಾಗಿ ಮಾಡಿ ಕೊಡಬೇಕು ಅವನಿಗೆ. ಬಾದಾಮಿ ಅಲ್ಲ, ಬಾದಾಮಿ 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 ಅಲ್ಲ, ಬಾದಾಮಿ. ಹ್ಞೂ ಹ್ಞೂ ಸರಿ. ಇನ್ನು ಬಾಕ್ಸಿಗೆಲ್ಲ ಫಿಲ್ ಮಾಡಿದ್ದಾಯಿತು. ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅವನಿಗೆ ಮ್ಯಾಗಿ ಮಾಡಿಕೊಟ್ಟು, ಇನ್ನೂ ಕೆಲಸ ತುಂಬ ಇದೆ. ಏನಾಗುತ್ತೆ ಮಾಡೋಕ್ಕೆ ಇಷ್ಟು ಲೇಟ್ ಆಗಿದೆ. ಅವರು ಇವಾಗ ಎದ್ದಿದ್ದಾರೆ. ಅವ್ರಿಗೋಸ್ಕರ ಇವಾಗ ಎಲ್ಲ ಕೆಲಸ ಬಿಟ್ಟು ಅವರಿಗೆ ಟಿಫನ್ ಮಾಡಿಕೊಡ್ಬೇಕು ಫಸ್ಟು. ಈ ಗಂಡು ಮಕ್ಕಳೆಲ್ಲ ಆಫೀಸ್ಗೆ ಹೋಗಿ ಬರ್ತಾರೆ ಗೊತ್ತಾ. ಆಫೀಸ್ಗೆ ಹೋಗಿ ಬಂದ ತಕ್ಷಣ ಬೆಳಗ್ಗೆಯಿಂದ ಏನು ಮಾಡಿದೆ ಅಂತ ಪದೇ ಪದೇ ಕೇಳ್ತಾರಲ್ಲ. ಎಷ್ಟು ಕೋಪ ಬರುತ್ತೆ ಅಂದರೆ ಒಂದೊಂದು ಸರಿ ಇವ್ರನ್ನೇ ಮನೇಲಿ ಕೆಲ್ಸಕ್ಕೆ ಬಿಟ್ಬಿಟ್ಟು ನಾವೇ ಆಚೆ ಹೋಗ್ಬೇಕು ಅನ್ನೋಷ್ಟು ಕೋಪ ಬಂದಿರುತ್ತೆ. ಈ ಗಂಡು ಮಕ್ಕಳು ಆಫೀಸ್ಗೆ ಹೋಗ್ತಾರೆ, ಬರ್ತಾರೆ, ತಿಂಗಳಾದರೆ ಸ್ಯಾಲ್ರಿ ತೊಗೊತಾರೆ. ಈ ಕಡೆ ಮನೇಲಿ ಅವ್ರು ಏನು ಮೇಂಟೆನೆನ್ಸ್ ಮಾಡೋದೆಲ್ಲ ನಾವೇ. ನಾವು ಮಾಡೋ ಕೆಲಸ ನಾವು ಒಂದು ದಿನ ಮಾಡೋಕ್ಕಾಗಲ್ಲ ಅವ್ರ ಕೈಲಿ. 1 ಅವರ್ ನನ್ನ ಮಗನ ನೋಡ್ಕೊ ಅಂತ ಬಿಟ್ಬಿಟ್ರೆ ಅವ್ರಿಗೆ ಆಗೋದೇ ಇಲ್ಲ. ಯಾಕಂದರೆ ಅವ್ರಿಗೆ ಅಷ್ಟು ಪೇಷನ್ಸೇ ಇಲ್ವಲ್ಲ. ಮನೆಯಲ್ಲಿ ನಾವು ಎಷ್ಟು ನೆಮ್ಮದಿಯಾಗಿ ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವೋ ಅದಕ್ಕೆಲ್ಲ ಕಾರಣ ಹಸ್ಬೆಂಡು ಹೋಗಿ ಆಫೀಸಲ್ಲಿ ಎಲ್ಲ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೆ ಕಾರಣ ವೈಫು. ಒಬ್ರಿಗೊಬ್ರು ಇದ್ರೇ ಎಲ್ಲ ಜೀವನ ಆಗೋದು. ಈ ಬ್ಯಾಗ್ ಇವಾಗ ಚೆನ್ನಾಗಿ ಫೋಲ್ಡ್ ಮಾಡಿ ನೀಟಾಗಿ ಕಟ್ಟಿ ಹಾಕಿದ್ರೆ ನೆಕ್ಸ್ಟ್ ಮಂತೇ ಇದು ಯೂಸ್ ಆಗೋದು. ಮ್ಯಾಗಿ ಮಟ್ಟ ಅವಲಕ್ಕಿ ಮಾಡಿದ್ರು. ಏನು ತಿಂತೀನಿ?
ಕೊಡ್ತೀನಿ 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 ವಾವ್ ಸೂಪರ್ ವಾವ್ ಸೂಪರ್ ವಾವ್ ಸೂಪರ್ ನಮ್ಮ ಆವಿಷ್ಕಾರ ತಿನ್ನಲಿಲ್ಲ ಖಾರ ಇದೆ ಅಂತ. ಸೊ ದೋಸೆ ಮಾಡಿಕೊಟ್ಟೆ ಅವನಿಗೆ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಬ್ರಹ್ಮ ಗುರು ವಿಷ್ಣು ಹೇಳು. ಗುರು ಬ್ರಹ್ಮ ಗುರುದೇವು ಹೇಳು ಹೇಳು. ಗುರು ಬ್ರಹ್ಮ ಗುರು ವಿಷ್ಣು ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಡಿ. ಸರ್ಕಲ್ ಇದು ಇದು ಟ್ರಯಾಂಗಲ್ ಮತ್ತೆ ಇದು ಯಾವುದು? ಮತ್ತೆ ಇದು ಟ್ರಯಾಂಗಲ್, ಇದು ಟ್ರಯಾಂಗಲ್, ಇದು ರೆಕ್ಟ್ಯಾಂಗಲ್. ಇದು ಇಲ್ಲಿ ನೋಡು, ಇದು ಯಾವ ಶೇಪ್? ಯಾವ್ದಿದು? ಸ್ಟಾರ್. ಓಕೆ. ಇದು ಹೇಳು. ಇದೇ ಯಾವ ಶೇಪ್ ಇದು? ಇದ್ಯಾವುದು? ಕೋನ್. ಇದು ಹೇಳು ಯಾವ್ದು ಶೇಪು? ಸ್ಕ್ವಯರ್. ಯಾವ್ದಿದು? ಇದು ಇದು ಯಾವ್ದಿದು? ಇದ್ಯಾವ್ದು ಶೇಪ್? ಯಾವುದು? ಇಲ್ಲೇನಿರ್ತೀವಿ? ಹಾರ್ಟ್. ಇದು 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 ಹೇಳ. ಅವಾಗ ಹೇಳ್ದಲ್ಲ ಯಾವ ಶೇಪ್ ಇದು? ಟ್ರಯಾಂಗಲ್. ಇದು 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 ಯಾವುದು? ಇದು ಇದು ಇಲ್ಲಿ ಇದು ಇದು ಕೋಲಾ. ಇದು ಜೋರಾಗಿ ಹೇಳ್ಬೇಕು. ಜಿರಾಫೆ. ಇದು 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 ಪಾಂಡಾನ? ಇಲ್ಲಿದೆ ಪಾಂಡ. ಇದು ಪಾಂಡ. ಇದು ಯಾವ್ದಿದು? ಇದ್ಯಾವುದು? ಇದ್ಯಾವುದು? ಇದು 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 ಚಲ್ಲ. ಎಲಿಫೆಂಟ್. ಫ್ಯಾಂಟ್. ಇದು ಇದ್ಯಾವುದು? ಮನೆಗೆ ಬರುತ್ತೆ. ಇದು ಮನೆಗೆ ಬರುತ್ತಿಲ್ಲ. ಇದು ನೀರಲ್ಲಿ ಇರುತ್ತೆ. ನೀರು ಬಿಟ್ಟು ಆಚೆ ಬರಲ್ಲ ಇದು. ಅದಕ್ಕೆ ಮನೆಗೆ ಹೆಂಗ್ ಬರುತ್ತೆ? ಅದು ಬರಲ್ಲ. ಪಾಂಡ ಬರುತ್ತೆ. ಇದೆ ಇದ್ಯಾವುದು? ಸಾಕ್ಸ್ ಅಲ್ಲ, ಫಾಕ್ಸ್. ಫಾಕ್ಸ್. ಸಾಕ್ಸ್ ಅಲ್ಲ. ಯಾವುದು? ಇದ್ಯಾವ ಫಿಶ್? ಇದ್ಯಾವ ಫಿಶ್ ಇದು? ಸ್ಟಾರ್ ಫಿಶ್. ಇದ್ಯಾವುದು? ಇದ್ಯಾವುದು? ಡಾಲ್ಫಿನ್. ಇದ್ಯಾವುದು? ಇದು ಇದೇನು? ಇದು ಇದು ಇದು
ಅವನಿಗೆ ಸ್ವಲ್ಪ ಓದಿಸೋಣ ಬುಕ್ಕು ಅಂತೇಳಿ ತೊಗೊಂಡು ಓದಿಸ್ತಾ ಇದ್ದೆ. ಅವನಿಗೆಲ್ಲ ಮೊದಲೆಲ್ಲ ಹೇಳ್ಕೊಟ್ಟಿದ್ದು, ಇವಾಗ ಸ್ವಲ್ಪ ಅವಾಗವಾಗ ಕೇಳ್ತಾ ಇರ್ತೀನಿ ಮತ್ತೆ. ಸೊ ಅವನಿಗೂ ಕೇಳಿದ್ದಾಯಿತು ಎಲ್ಲ. ಈಗ ಅವನಿಗೆ ಚಪಾತಿ ಮತ್ತು ಪನ್ನೀರ್ ರೋಲ್ ಬೇಕು ಅಂತ ಹೇಳಿದ. ಸೊ ಅದಕ್ಕೆ ಚಪಾತಿ ಮತ್ತು ಪನ್ನೀರ್ ರೋಲ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ಪನ್ನೀರು ನಾವು ಯಾವಾಗಲೂ ಜಾಸ್ತಿ ತರಲ್ಲ, ಯಾವಾಗೋ ಒನ್ ಟೈಮ್ ಅದು ಕೂಡ. ಯಾವುದು ಅಂತ ಹೇಳ್ತಾರಲ್ಲ, ಅತಿ ಆಗಬಾರ್ದು ಅಂತ, ಅತಿ ಆದರೆ ಅಮೃತನೇ ವಿಷ ಅಂತ. ಸೊ ಹಾಗಾಗಿ ಯಾವುದೂ ಅಷ್ಟೇ ಅತಿಯಾಗಿ ಯಾವುದೂ ತರಲ್ಲ ನಾವು. ಇವಾಗ ತಂದಿದ್ದಾರೆ ಪನ್ನೀರು, ಅವನಿಗೂ ತಿನ್ನಿಸ್ತೀವಿ. ಬಟ್ ಪನ್ನೀರಲ್ಲೂ ತುಂಬ ಚೆನ್ನಾಗಿರಲ್ಲ ಇವಾಗ, ಎಲ್ಲ ಕಲಬೆರಕೆ ಆಗೋಗಿದೆ ಅಂತ ಹೇಳ್ತಾರೆ. ಮನೇಲಿ ಮಾಡಿಕೊಂಡೇ ತಿನ್ನೋದೇ ಬೆಟರು. ನಾನು ಒನ್ ಟೈಮ್ ಮಾತ್ರ ಮಾಡಿದ್ದೆ, ಮತ್ತೆ ಮಾಡಿಲ್ಲ. ಸೊ ನೋಡೋಣ, ಮುಂದೆ ಯಾವಾಗಾದರೂ ಮಾಡಿದ್ರೆ ಅದನ್ನು ವಿಡಿಯೋ ಹಾಕ್ತೀನಿ. ಮಕ್ಕಳು ಎಗ್ ತಿನ್ನಲ್ವಲ್ಲ, ಆವಾಗ ಆ ಮಕ್ಕಳಿಗೆ ಈ ಥರ ಪನ್ನೀರ್ ಕೊಟ್ಟರೆ ಒಳ್ಳೆಯದು. ಆಲ್ಮೋಸ್ಟ್ ಮನೇಲಿ ಪನ್ನೀರ್ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಯಾರು ಎಗ್ ತಿನ್ನಲ್ಲ ನೋಡಿ, ಅವರಿಗೆ ಕೊಡ್ತಾ ಬನ್ನಿ, ಚೆನ್ನಾಗಿರುತ್ತೆ. ಒಳ್ಳೆ ಪ್ರೋಟೀನ್ ಕೂಡ ಇರುತ್ತೆ ಅದರಲ್ಲಿ. ಬೆಣ್ಣೆ, ತುಪ್ಪ, ಪನ್ನೀರು, ಹಾಲು ಇದೆಲ್ಲ ಒಳ್ಳೆಯದು ಮಕ್ಕಳಿಗೆ. ಆದರೆ ಯಾವುದೂ ಅತಿ ಆಗಬಾರ್ದು ಅಷ್ಟೇ. ನಮ್ಮ ಆವಿಷ್ಕಾರ ಖಾರ ತಿನ್ನೋದು ತುಂಬ ಕಮ್ಮಿ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಲೈಟಾಗಿ ಪೆಪ್ಪರ್ ಪೌಡ್ರು, ಸ್ವಲ್ಪ ಖಾರ, ಸ್ವಲ್ಪ ಉಪ್ಪು, ಲೈಟಾಗಿ ಎಲ್ಲನೂ ಲೈಟಾಗಿ ಹಾಕ್ತೀನಿ. ಅವನು ಸ್ವಲ್ಪ ಖಾರ ತಿನ್ನೋದು ಕಮ್ಮಿನೇ. ಸೊ ನನ್ನ ಥರ ಇದ್ದಾನೆ ಅವನು. ಅವ್ರ ಪಪ್ಪ ಖಾರ ತಿಂತಾರೆ, ಬಟ್ ಅವನು ತಿನ್ನಲ್ಲ. ನಾನು ಖಾರ ತಿನ್ನಲ್ಲ. ಸೊ ಹಾಗಾಗಿ ನನ್ನದು ಅವ್ನು ಬಂದಿದೆ. 100%ಅಲ್ಲಿ ಒಂದು 20% ಮಾತ್ರ ನನ್ನ ಬುದ್ಧಿ ಇದೆ. ಇನ್ನು 80% ಎಲ್ಲ ಸೇಮ್ ಟು ಸೇಮ್ ಅವ್ರ ಪಪ್ಪಂದೇ. ನಂದು 20% ಯಾಕೆ ಬಂದಿದೆ ಅಂದರೆ, ಸ್ವಲ್ಪ ಬ್ಲಡ್ ಇದೆ, ಎ ಬಿ ಪಾಸಿಟಿವು. ನಂದು ಬಿ ಪಾಸಿಟಿವ್, ಅವ್ರ ಪಪ್ಪಂದು ಎ ಪಾಸಿಟಿವ್. ಸೊ ಹಾಗಾಗಿ ಬಿ ಪಾಸಿಟಿವ್ ಸ್ವಲ್ಪ ಬ್ಲಡ್ ಇದೆ. ಸೊ ಹಾಗಾಗಿ 20% ಮಾತ್ರ ಅವನಿಗೆ ನಂದು ಬುದ್ಧಿ ಬಂದಿರೋದು. ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳಿಗೆ ತಾಯಿ ಬುದ್ಧಿ ಇರುತ್ತಂತೆ. ಬಟ್ ಆದರೆ ನಮ್ಮ ಗುಂಡನಿಗೆ ನನ್ನ ಬುದ್ಧಿ ಸ್ವಲ್ಪ ಕಮ್ಮಿನೇ ಇದೆ ಅವನಿಗೆ. ಅವ್ರ ಪಪ್ಪಂದೇ ಕೋಪ ಆಯಿತು, ಮತ್ತು ಬೇರೆಯವ್ರ ಜೊತೆ ಮಿಂಗಲ್ ಆಗೋದು, ಅಷ್ಟು ಬೇಗ ನಾನು ಮಿಂಗಲ್ ಆಗಲ್ಲ ಬೇಗ. ಬಟ್ ಆದರೆ ನಾನು ಅವರಷ್ಟು ಸ್ಲೋ ಅಲ್ಲ. ನಾನು ಸ್ವಲ್ಪ ಅಂದರೆ ಒಂದು 2-3 ಸರಿ ಆದರೆ ಮೀಟ್ ಆದರೆ ನೆಕ್ಸ್ಟ್ ಟೈಮ್ ಮಿಂಗಲ್ ಆಗ್ತೀನಿ. ಅವ್ನು ಹಂಗಲ್ಲ, ಪ್ರತಿ ಸರಿ ಹೋಗಿ ಮೀಟ್ ಆಗಿ ಬಂದರೂ ಒಂದು 3 ಟೈಮ್ ಮೀಟ್ ಆದರೂ ಮತ್ತೆ ಮಿಂಗಲ್ ಆಗೋದೇ ಕಷ್ಟ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ಮಿಂಗಲ್ ಆಗ್ತಾನೆ. ಈ ಥರ ಬುದ್ಧಿ ಇದೆ ಅವನಿಗೂ. ಸೊ ನನಗೂ ಅವನಿಗೂ ಅವ್ರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅವ್ರದ್ದೇ ಅವನಿಗೆ ಬುದ್ಧಿ ಇರೋದು. ನನಗೂ ನನ್ನ ಮಗನಿಗೆ ಮಾತ್ರ ಪನ್ನೀರ್ ಬೇಕು. ನಮ್ಮ ಹಸ್ಬೆಂಡ್ ಪನ್ನೀರ್ ತಿನ್ನಲ್ಲ. ಅವ್ರು ಹೋಟ್ಲಿಗೆ ಹೋದರೂ ಅಷ್ಟೇ ಪನ್ನೀರ್ ತೊಗೊಳಲ್ಲ. ನಮಗೋಸ್ಕರ ಪನ್ನೀರು ಅಂತ ಕೇಳಿದ್ರೆ ಮಾತ್ರ ತೊಗೊತಾರೆ. ನಾನು ಪನ್ನೀರ್ ರೋಲ್ಗೆ ಈರುಳ್ಳಿ ಮಾತ್ರ ಯೂಸ್ ಮಾಡೋದು. ಯಾಕಂದರೆ ಟೊಮೊಟೊ ಯೂಸ್ ಮಾಡಿಬಿಟ್ರೆ ಅದು ಚಪಾತಿಗೆಲ್ಲ ರೋಲ್ ಮಾಡುವಾಗ ಫುಲ್ಲೆಲ್ಲ ಮೆತ್ತಗೆ ಹೋಗ್ಬಿಡುತ್ತೆ ಚಪಾತಿ, ಟೊಮೊಟೊ ಹಾಕ್ಬಿಟ್ರೆ. ಸೊ ಹಾಗಾಗಿ ಡ್ರೈ ಆಗಿರಬೇಕಲ್ವ, ಅವನಿಗೂ ಸ್ವಲ್ಪ ಡ್ರೈ ಆಗಿರಬೇಕು. ಮೆತ್ತಗಿದ್ದರೆ ಅವ್ನು ತಿನ್ನಲ್ಲ, ಕ್ರಂಚಿಯಾಗಿದ್ದರೆ ತಿಂತಾನೆ. ಸೊ ಹಾಗಾಗಿ ನಾನು ಟೊಮೊಟೊ ಹಾಕಲ್ಲ. ಈರುಳ್ಳಿ, ಸ್ವಲ್ಪ ಪೆಪ್ಪರ್ ಪೌಡ್ರು, ಖಾರ, ಉಪ್ಪು ಮತ್ತು ಸ್ವಲ್ಪ ಪನ್ನೀರ್ ಅಷ್ಟೇ ಹಾಕ್ತೀನಿ. ಸೊ ಅವ್ನಿಗೆ ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾನೆ. ನಿಮ್ಮ ಮನೇಲೂ ಯಾರಾದರೂ ಮಕ್ಕಳಿದ್ರೆ ಈ ಥರ ಟ್ರೈ ಮಾಡಿ, ಒಂದು ಸರಿ ಟ್ರೈ ಮಾಡಿ ನೋಡಿ. ಮಾಡಿಲ್ಲ ಅಂದರೆ ಚೆನ್ನಾಗಿರುತ್ತೆ. ಅವನು ಚಪಾತಿ ಜೊತೆ ಪನ್ನೀರು ಅಷ್ಟೇ ತಿನ್ನೋದು, ಬೇರೆ ಏನಾದರೂ ಪಲ್ಯ ಏನಾದರೂ ಮಾಡಿದ್ರೆ ತಿನ್ನಲ್ಲ. ಸೊ ಹಾಗಾಗಿ ಅವನಿಗೋಸ್ಕರ ಅಂತಲೇ ಪನ್ನೀರ್ ಮಾಡಿಕೊಡ್ತಿರ್ತೀನಿ. July, August, September, October, ಏಳು ನವಂಬರ್, ಆದ್ಮೇಲೆ ನವಂಬರ್ ಆದ್ಮೇಲೆ ಯಾವುದು? ನವಂಬರ್ ಆದ್ಮೇಲೆ ಯಾವುದು? ಡಿಸೆಂಬರ್. ಯಾವುದು? ವೆಡ್ನೆಸ್ಡೇ ಆದ್ಮೇಲೆ ಥರ್ಸ್ಡೇ ಬಿಟ್ಟೆ ನೀನು. ಥರ್ಸ್ಡೇ ಹೇಳ್ಬೇಕು, ವೆಡ್ನೆಸ್ಡೇ ಆಗಿದ ತಕ್ಷಣ. ಹ್ಯಾಪಿ ಎಕ್ಸೈಟೆಡ್.
ಸರ್ಪ್ರೈಸ್. ಹ್ಯಾಪಿ ಹ್ಯಾಪಿ ಹೆಂಗ್ ಮಾಡೋದು? ಹ್ಯಾಪಿ ಹಿಂಗೆ. ಆಹಾ. ಹ್ಮ್ ಬಿಡಿದು. ಕನ್ಫ್ಯೂಸ್ ಕನ್ಫ್ಯೂಸ್ ಕನ್ಫ್ಯೂಸ್. ಶಾಡ್ ಶಾಡ್ ಹಂಗೆ. ಸಿಲ್ಲಿ ಸಿಲ್ಲಿ. ಬಿಡು ಬಿಡು ಬಿಡು. ಬೇಬಿ ಫಿಂಗರ್ ಯಾವ್ದು? ಬೇಬಿ ಫಿಂಗರ್. ಬೇಬಿ ಫಿಂಗರ್. ಹೇಳು. ಸೂಪರ್ ಸೂಪರ್ ಸೂಪರ್. ಡನ್ ಡನ್ ಡನ್. ಪಪ್ಪಿ ಕೊಡು. ನೋ. ಮಮ್ಮಿಗದು. ಮಮ್ಮಿದು ಮಮ್ಮಿದು. ನಿನ್ಗೂ ಹಾಕ್ತೀನಿ. ನೀನು ತಿನ್ನು ಫಸ್ಟು. ನೀನು ತಿನ್ನು, ಆಮೇಲೆ ಹಾಕ್ತೀನ. ನೀನು ತಿನ್ನು ಫಸ್ಟು. ಬೀಳ್ತೀಯ ನೋಡಿ, ಕೆಳಗಡೆ ಬೀಳ್ತೀಯ. ಚಿನ್ನಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್.